ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ನಿಮ್ಮೆಲ್ಲರಿಗೆ ಪುನಃ ಸ್ವಾಗತ ಸುಸ್ವಾಗತ. ಕಳೆದ ಬಾರಿ ನಾನು ನಿಮಗೆ ಎರಡನೇ ದಿನ ದೇವರು ಏನೆಲ್ಲ ಉಂಟು ಮಾಡಿದನು ಎಂಬ ವಿಷಯದಲ್ಲಿ ಹೇಳಿದನು. ಬಹಳ ಮಂದಿ ಈ ವಿಷಯವನ್ನು ಮೆಚ್ಚಿದ್ದೀರಾ, ಕೇಳಿದಿರಾ. ಆದರೆ ಈ ದಿನ ನಾನು ನಿಮಗೆ ಮೂರನೇ ದಿನ ದೇವರು ಏನೆಲ್ಲ ಸೃಷ್ಟಿ ಮಾಡಿದನು ಎಂಬ ವಿಷಯದಲ್ಲಿ ಹೇಳ್ತೇನೆ. ಈ ವಿಷಯವನ್ನು ನಾವು ಪವಿತ್ರ ಬೈಬಲ್ನಲ್ಲಿರುವ ಆದಿಕಾಂಡ ಎಂಬ ಪುಸ್ತಕದಲ್ಲಿರುವ ಮೊದಲನೇ ಅಧ್ಯಾಯ ವಚನ 9ರಿಂದ 13 ತನಕ ಹೀಗೆ ಓದುತ್ತೇವೆ. ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣ ನೆಲವು ಕಾಣಿಸಲಿ ಅಂದನು. ಹಾಗೆಯೇ ಆಯಿತು. ದೇವರು ಒಣ ನೆಲಕ್ಕೆ ಭೂಮಿ ಎಂದು, ಜಲಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ತರುವಾಯ ದೇವರು ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದರು. ಹಾಗೆಯೇ ಆಯಿತು. ಭೂಮಿಯಲ್ಲಿ ಹುಲ್ಲು ಬೆಳೆಯಿತು, ತಮ್ಮ ತಮ್ಮ ಜಾತಿಯ ಪ್ರಕಾರ ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳು ಉಂಟಾದವು, ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿದವು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವಾಗಿ ಮೂರನೇ ದಿನವಾಯಿತು. ಇಲ್ಲಿ ಓದುವಾಗ ಏನಂತ, ಆಕಾಶ ಕೆಳಗಡೆ ನೀರು ತುಂಬಿತ್ತು. ಆಗ ದೇವರಿಗೆ ಹೇಳಿದ, ಆ ನೀರಿಗೆ ಒಂದು ಸ್ಥಳದಲ್ಲಿ ಆ ನೀರು ಕೂಡಿಸಿಕೊಳ್ಳಲಿ. ಆಗ ಅದು ಕೂಡಿಕೊಂಡಿತ್ತು. ಆಗ ಅದಕ್ಕೆ ಆ ನೀರಿನ ರಾಶಿಗೆ ದೇವರು ಏನು ಹೇಳಿದನೋ ಸಮುದ್ರ ಎಂದು ಹೆಸರಿಟ್ಟು. ಆಮೇಲೆ ಒಣ ನೆಲ ಸಹ ಕಾಣಿಸಲಿ ಎಂದು ಒಣ ನೆಲ ಕಾಣಿಸಲಿ ಎಂದು ಹೇಳಿದಾಗ ಅದು ಹಾಗೆ ಆಯಿತು. ಆ ಒಣ ನೆಲಕ್ಕೆ ದೇವರು ಭೂಮಿ ಎಂದು ಹೆಸರಿಟ್ಟನು. ಹೀಗೆ ಆಮೇಲೆ ದೇವರು ಭೂಮಿಯು ಹುಲ್ಲನ್ನು ಬಿಡುವ ಕಾಯಿಪಲ್ಯದ ಗಿಡಗಳು, ಬೀಜವುಳ್ಳ ಹಣ್ಣಿನ ಮರಗಳು, ರುಚಿಕರವಾದ ಹಣ್ಣಿನ ಬೀಜ ಇದ್ದ ಮರಗಳು, ತರದ ಹಣ್ಣು ಹಂಪಲುಗಳು ಬೆಳೆದವು. ಹಾಗೆ ಆಯಿತು. ದೇವರು ಇದನ್ನು ನೋಡಿ ಒಳ್ಳೆಯದೆಂದ ದೇವರಿಗೆ ತೋಚಿತು. ಹೀಗೆ ದೇವರು ಇಷ್ಟೆಲ್ಲವನ್ನು ಮೂರನೇ ದಿನದಲ್ಲಿ ಉಂಟು ಮಾಡಿದನು. ಎಂಥ ವಿಚಿತ್ರವಾದ ಸಂಗತಿ ಅಲ್ವಾ? ದೇವರು ಇದನ್ನೆಲ್ಲ ಮೂರನೇ ಸೃಷ್ಟಿ ಮಾಡಿ ಮನುಷ್ಯನಿಗೆ ಸಿದ್ಧ ಮಾಡಿ ಕೊಟ್ಟಿದ್ದಾನೆ. ಇದನ್ನೆಲ್ಲ ಈಗ ಮನುಷ್ಯನ ಅದನ್ನು ಅನುಭವಿಸ್ತಾ ಇದ್ದಾನೆ ಅಲ್ವಾ? ಅದರಿಂದ ಹೀಗೆ 4ನೇ ದಿವಸ ದೇವರು ಏನೆಲ್ಲ ಸೃಷ್ಟಿ ಮಾಡಿದನು, ಉಂಟು ಮಾಡಿದನು ಎಂಬ ವಿಷಯದಲ್ಲಿ ನಾನು ಇನ್ನೊಂದು ಸಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. ಹಾಗಾಗಿ ನಮ್ಮ ಈ ಚಾನಲನ್ನು ಇತರರೊಂದು ಶೇರ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸಲ ಕಾಣುವ. ಬಾಯ್.